ರೈತ ಬಂದವರೇ, ಇವತ್ತು ದ್ರಾಕ್ಷಿ ಬೆಳೆ ರಾಜ್ಯದಲ್ಲಿ ಒಂದು ವಾಣಿಜ್ಯ ಬೆಳೆ ಆಗಿದೆ. ಆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ನಮ್ಮ ಮುಗ್ಧ ರೈತರನ್ನ ಬಹಳಷ್ಟು ಜನ ಆದಿ ತಪ್ಪಿಸಿ ಖರ್ಚುಗಳು ಹೆಚ್ಚು ಮಾಡಿಸಿ ಅವ್ರನ್ನ ನಷ್ಟಕ್ಕೆ ಒಳಗ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ಇವತ್ತು ನಾವೆಲ್ಲರೂ ನೋಡ್ತಾ ಇದೀರಿ. ಸೊ ಇಂಥ ಒಂದು ಸಮಯದಲ್ಲಿ ಬಿಜಾಪುರ ತಾಲೂಕು ಬಸಂತರಾಯರವರು ಅವ್ರ ತೋಟದಲ್ಲಿ ನಾನಿದ್ದೀನಿ. ಇವತ್ತು ಆ ತರ ಯೋಚನೆ ಮಾಡುವಂತ ಜನ ಹೇಳುವಂತ ಜನಕ್ಕೆ ಉತ್ತರವಾಗಿ ಇವತ್ತು ಈ ತೋಟ ಇದೆ. ಈ ತೋಟವನ್ನ 2015ನೇ ಇಸ್ವಿಯಿಂದ ನಿರಂತರವಾಗಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ, ಒಂದು ಕಾಳನ್ನು ಬಳಸದೆ ಇವತ್ತು ದ್ರಾಕ್ಷಿಯನ್ನ ಯಶಸ್ವಿಯಾಗಿ ತೆಗಿತಾ ಇರ್ತಕ್ಕಂಥ ನಿದರ್ಶನ ಇವತ್ತು ಈ ತೋಟದಲ್ಲಿದೆ. ಇದು ಸಾಧ್ಯನಾ ಅಂತಕ್ಕಂಥ ಮಾತು ಬರ್ತದೆ. ಎಸ್, ವೈಜ್ಞಾನಿಕವಾಗಿ ಮಾತಾಡೋದಾದ್ರೆ ನಾನು ಚಾಲೆಂಜ್ ಮಾಡಿ ಮಾತಾಡ್ಲಿಕ್ಕೆ ರೆಡಿ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಬೆಳೆಗೆ ಬೇಕಾಗಿರೋದು ಪೋಷಕಾಂಶಗಳು. ಪ್ರಕೃತಿಯಲ್ಲಿ ಸಿಗುವಂತ ಪೋಷಕಾಂಶಗಳನ್ನ ಸಿಗದೆ ಮಾಡುವಂತ ವಿಜ್ಞಾನವನ್ನು ಇವತ್ತು ನೀವು ಸೃಷ್ಟಿ ಮಾಡಿ ಮಣ್ಣಿಗೆ ವಿಷಗಳನ್ನ ಕೊಟ್ಟು ಮಣ್ಣಿನ ಜೀವಿಗಳನ್ನ ನಾಶ ಮಾಡಿ ಆ ತ್ಯಾಜ್ಯ ವಸ್ತುಗಳನ್ನ ಕಳಿದೆ ಮಾಡಿ ಆ ಪೋಷಕಾಂಶಗಳು ಸಿಗದೆ ಮಾಡಿ ನೀವು ಹೊರಗಡೆಯಿಂದ ಪೋಷಕಾಂಶಗಳನ್ನ ರೆಕಮೆಂಡ್ ಮಾಡಿ ಇವತ್ತು ನಮ್ಮ ರೈತರಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥ ಘಟನೆಗಳು ಇವತ್ತು ನಡೀತಾ ಇದೆ. ನಿಜವಾದ ವಿಜ್ಞಾನ ಇವತ್ತು ರೈತರಿಗೆ ಬೇಕಾಗಿದೆ. ಅದೇನು ವಿಜ್ಞಾನ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಬಸಂತರಾಯರವರು 2015ರಿಂದ ಅವ್ರಿಗೆ ನಾನು ಗೈಡ್ ಮಾಡ್ತಾ ಇದ್ದೀನಿ. ಅದೇ ನಿಮ್ಗೆ ಉತ್ತರ ತಿಳ್ಕೊಳ್ಳಿ. ನಮ್ಮ ಹೆಸರು ಬಸವಂತರಾಯ ದಯಾನಂದ ಮುಸಳಿ ಅಂತ. ಎಜುಕೇಶನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ PLD ಅಸೋಸಿಯೇಷನ್ ಆಯ್ತು. 2010ರಿಂದ ಎಜುಕೇಶನ್ ಬ್ರೇಕ್ ಮಾಡಿ 2011ರಲ್ಲಿ ಒಂದು 2 ಎಕರೆ ದ್ರಾಕ್ಷಿಯನ್ನು ಮಾಡ್ಬೇಕಂದೆ. 2011ರಲ್ಲಿ ಡಾಗ್ರೇಜ್ ಅನ್ನ ಕುಂದ್ರಿಸಿದೆ. ಬಟ್ ನಮ್ ನೀರು ಸವಳಿ ಸರ್. ಅವಾಗ ಡಾಗ್ರೇಜ್ ಅನ್ನ ಕಲಂ ಕಟ್ಲಕ್ಕೆ ಒಳ್ಳೆ ಫಸಲ್ ಬರ್ಲಿ, ಉದ್ದು ಬರ್ಲಿ, ಆಮೇಲೆ ಒಳ್ಳೆ ಫಲವೃದ್ಧ ಬರ್ಲಿ ಅಂತೇಳಿ 19 ಐಸಲನ್ನು ಯೂಸ್ ಮಾಡಿ ಆಮೇಲೆ DAP ಅಮೋನಿಯಂ ಸಲ್ಫೇಟ್ ಯಾವ ರೀತಿ ಹೇಳ್ತಾರೋ ರಾಸಾಯನಿಕ ಅಂಗಡಿ ಒಳಗೆ ಅವ್ರು ಹೇಳಿದ ಪ್ರಕಾರ ಕೆಮಿಕಲ್ ಅನ್ನು ಯೂಸ್ ಮಾಡ್ಕೊಂಡ್ ಬಂದೆ. ಸ್ವಲ್ಪ ಅವ್ರು ತಿಪ್ಪಿ ಗೊಬ್ಬರ ಹೇಗೆ ಕೊಡಂದ್ರು ಆ ಟೈಪ್ ಕೊಡ್ತಾ ಬಂದೆ. 2012ರಲ್ಲಿ ಕಸಿ ಕಟ್ಟಿದೀವಿ, ಅದಕ್ಕೆ ಕಲಂ ಅಂತೀವಿ ನಾವು. ಅದನ್ನ ಕಟ್ಟಿದ ಮೇಲೆ 2012-13ರಲ್ಲಿ ಫಸ್ಟ್ನೇ ಪೀಕನ್ನ ಬೆಳಿಲಕ್ ಸ್ಟಾರ್ಟ್ ಮಾಡಿದೆ ಸರ್. ಅವಾಗ ನಮ್ಮ ನೀರಿನ EC ಪ್ರಮಾಣ ಆಲ್ರೆಡಿ 2% ದಾಟಿಸ್ ಸರ್. ನೀರನ್ನು ಯೂಸ್ ಮಾಡೋದಿಲ್ಲ, ಭೂಮಿ ಮೇಲೆ ಸ್ವಲ್ಪ ವೈಟ್ ಪೌಡರ್ ಬಂದಂಗ್ ಬರ್ತಾ ಹೋಯ್ತು, ನೆಲ ಹೆಪ್ಪಗಡ್ತಾ ಬಂತು, ನೀರನ್ನು ಹಿಂಗೋದೇ ಕಮ್ಮಿ ಆಗ್ಬಿಡ್ತು. ಕಮ್ಮಾಗಿ ಹೆಂಗೋ ಮಾಡ್ಕೊಂಡು 1-2 ಪೀಕನ್ನ ತಕೊಂಡಿ ಸರ್. 1-2 ಪೀಕ ತಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲೇ ತಕೊಂಡು ಡೌನಿ, ಆಮೇಲೆ ಟ್ರಿಪ್ಸ್, ಆಮೇಲೆ ಮಿಲಿಬಗ್ ಇವೆಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡೆ ನಾವು ಈ 2 ಪೀಕನ್ನ ತೆಗಿಬೇಕಾದ್ರೆ ಕಷ್ಟ ಆಯ್ತು ಸರ್. ಆಮೇಲೆ 2 ಪೀಕ್ ಆದ್ಮೇಲೆ ಕೆಮಿಕಲ್ ಇಂದ ರಿಲೀಫ್ ಆದ ನೋಡಿ. ಮೊದಲನೇದಾಗಿ ನಮ್ಮ ಹತ್ರ ದನಕರುಗಳು ಬೇಕೇ ಬೇಕನ್ನೋ ವಿಚಾರ ಇಲ್ಲ, ತ್ಯಾಜ್ಯಗಳು ಬೇಕು. ಇವತ್ತು ದ್ರಾಕ್ಷಿ ಬೆಳೆಯಲ್ಲಿ ಇದನ್ನ ಪ್ರೂನ್ ಮಾಡಿದಾಗ ಬೇಕಾದಷ್ಟು ತ್ಯಾಜ್ಯಗಳು ನಮಗೆ ಬೀಳ್ತದೆ. ಈ ತ್ಯಾಜ್ಯಗಳನ್ನ ತೆಗೆದು ಹೊರಗಡೆ ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಹೊರಗಡೆ ಹಾಕ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ ತ್ಯಾಜ್ಯಗಳಲ್ಲಿ ಸಾಕಷ್ಟು ಏನು ಎಲ್ಲಾ ಪೋಷಕಾಂಶಗಳು ಸಮಗ್ರವಾಗಿ ಇದೆ. ಇದರಲ್ಲಿ ಮುಖ್ಯ ಪೋಷಕಾಂಶಗಳು ಇದೆ ಮತ್ತು ಲಘು ಪೋಷಕಾಂಶಗಳು ಇದೆ. ಇದನ್ನ ನಾನೇನ್ ಮಾಡಿದೆ, ಇಲ್ಲೇ ಹಾಕಿ ನಿಮ್ಮ ಗಿಡದ ಹತ್ರ ತಿಪ್ಪೆ ಮಾಡಿ ಅಂತ ಹೇಳಿದೆ. ಮೊದಲನೇ ವಿಧಾನ ಮಾಡಿ ಅಲ್ಲಿನ ಜೈವಿಕ ಪರಿಸರನ ಅಭಿವೃದ್ಧಿ ಮಾಡಿ ತ್ವರಿತವಾಗಿ ಇಮ್ಮಿಡಿಯೇಟ್ ಬೆಳೆ ಕಡಿಮೆ ಆಗದೆ ಮೊದಲನೇ ಬೆಳೆಯಿಂದನೇ ಹೆಚ್ಚಿಗೆ ಬರ್ಲಿಕ್ಕೆ ಡಾಕ್ಟರ್ ಸಾಯಿಲ್ನ ಬಳಕೆ ಮಾಡ್ಲಿಕ್ಕೆ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟೆ. ಸೊ ಅವರು ಅದೇ ರೀತಿ 4 ವರ್ಷದಿಂದ ಒಂದೇ ಒಂದು ಕಡ್ಡಿನ ಹೊರಗಡೆ ಹಾಕಿಲ್ಲ, ತನ್ನ ತೋಟದಲ್ಲಿ ಹಾಕಿದ್ದಾರೆ. ಅದರ ಮೇಲೆ ಹುರುಳಿ, ಅಲಸಂದೆ ಈ ತರದ್ ಹಾಕಕ್ಕೆ ಹೇಳಿದೆ, ಅದನ್ನೂ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಬಸಂತರಾಯರ ತೋಟ ಹೆಂಗಾಗಿದೆ ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ತುಂಬಾ ಎನ್ರಿಚ್ ಆಗಿದೆ, ತುಂಬಾ ಎನ್ರಿಚ್ ಆಗಿದೆ. 2015 ಇಸ್ವಿಯಲ್ಲಿ ಸಾವಯವ ಕೃಷಿ ಬರೋಕ್ಕೆ ಡಾಕ್ಟರ್ ಸಾಯಿಲನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ ಮೇಲೆ ಡಾಕ್ಟರ್ ಸಾಯಿಲನ್ನ ಯೂಸ್ ಮಾಡ್ಬೇಕನ್ನೋ ಭಾವನೆ ನನ್ನಲ್ಲಿ ಪ್ರೇರೇಪಿಸ್ತು. ಡಾಕ್ಟರ್ ಸಾಯಿಲನ್ನ ಯೂಸ್ ಮಾಡೋಕ್ಕೆ KR ಹುಲ್ನಾಚೇಗೌಡರ ಮಾರ್ಗದರ್ಶನ ಪಡ್ಕೊಂಡೆ. ಸಾವಯವ ಕೃಷಿ ಬಗ್ಗೆನೂ ಅವ್ರ ಕಡೆಯಿಂದ ನಾನು ತಿಳ್ಕೊಂಡಿದ್ದಾದ್ಮೇಲೆ ನಾನು ಒಂದು ಕ್ಯಾನ್ ಡಾಕ್ಟರ್ ಸಾಯಿಲ್ ತಂದು ಹಾಕಿದ್ಮೇಲೆ ಈ ತ್ಯಾಜ್ಯಗಳನ್ನ ಕಟಿಂಗ್ ಆದ್ಮೇಲೆ ನಾವು ಹೊರಗಡೆ ಹಾಕ್ತಾ ಇದ್ದೀವಿ. ಈ ತ್ಯಾಜ್ಯಗಳನ್ನು ಭೂಮಿಗೆ ಹಾಕೋದನ್ನ ಕಲಿಸಿಕೊಟ್ರು. ಅದ್ರ ಜೊತೆಗೆ ರೌಂದಿಯನ್ನು ತರಿಸಿ ಹಾಕಿದ್ಮೇಲೆ ಒಂದು 10-15 ದಿನ ಆದ್ಮೇಲೆ ನನ್ನ ಭೂಮಿಯನ್ನು ನಾನು ಕೆದರ್ ನೋಡಿದ್ಮೇಲೆ ಭೂಮಿಯಲ್ಲಿ ಮಣ್ಣು ಪೂರಾ ಮೃದುವಾಗಿದೆ ಮತ್ತೆ ಚಾಪುಡಿ ತರ ಆಗಿದೆ. ಸಾಕಾಗಷ್ಟು ಬಿಳಿ ಬೇರುಗಳು ಮೂಮೆಂಟ್ ಆಗಿತ್ತು, ಕೈ ಹಾಕಕ್ ಬಿಡದ ಇದ್ದಂಗೆ. ಆಮೇಲೆ ಅದ್ರ ಜೊತೆಗೆ ಎರಿಹುಳನು ಸಿಗ್ತಾ ನೀರು ಮಾತ್ರ ಹಂಗೆ ಇಂಗ್ತಾ ಇತ್ತು, ಸೈಡ್ ಅಲ್ಲಿ ಹರಿತಾ ಇರ್ಲಿಲ್ಲ. ಮೊದಲು ಸೈಡ್ ಅಲ್ಲಿ ಹರಿತಾ ಇತ್ತು. ಸೊ ಅವ್ರ ತೋಟದಲ್ಲಿ ರೋಗ ಬಾಧೆ ಕಾಣಿಸ್ತಾ ಇಲ್ಲ, ಕೀಟ ಬಾಧೆ ಕಡಿಮೆ ಆಗಿದೆ, ಮತ್ತೆ ಸಾಕಷ್ಟು ಈ ಮಿಲಿಬಗ್ ಅಂತಕ್ಕಂಥದ್ದು ಅದರ ಸಮಸ್ಯೆನೂ ಇಲ್ಲ, ಅದ್ಭುತವಾಗಿ ಬೆಳೀತಾ ಇದೆ. ಹೆಂಗೆ ಸಾಧ್ಯ ಅಂತ ಮತ್ತೊಮ್ಮೆ ನೀವು ಕೇಳಬಹುದು. ಹೆಂಗೆ ಸಾಧ್ಯ ಅಂತಂದ್ರೆ ಬಹಳ ಸಿಂಪಲ್, ಬಹಳ ಸರಳ. ರೈತ ಬಾಂಧವರೇ, ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸಿಕೊಂಡ್ರೆ ನಮ್ಮ ಬೆಳೆಯಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ. ಯಾಕೆ ಅಂತಂದ್ರೆ ಎಲ್ಲಿ ಆ ಹ್ಯೂಮಸ್ ಎನ್ರಿಚ್ ಆಗುತ್ತೋ ಅಲ್ಲಿ ಪೋಷಕಾಂಶಗಳ ಅಕ್ಷಯ ಪಾತ್ರೆಯಾಗಿ ಅದು ಬದಲಾವಣೆ ಆಗ್ತದೆ. ಅದಕ್ಕೆ ಏನೇನು ಪೋಷಕಾಂಶಗಳು ಬೇಕೋ ಎಲ್ಲ ಅಲ್ಲಿಂದಾನೇ ಸಿಗತ್ತೆ.
ಹೊರಗಡೆಯಿಂದ ತಂದಾಕ ಅವಶ್ಯಕತೆ ಇಲ್ಲ. 4 ವರ್ಷದಿಂದ ನಾನು ಡಾಕ್ಟರ್ ಸೈಲನ್ನ ಮತ್ತು ತ್ಯಾಜ್ಯಗಳನ್ನು ಬಳಸ್ಕೊಂಡು ಬೆಳಿತಾ ಇದ್ದೀನಿ. ಅಂದ್ರೆ ಮೊದಲ ನಾವು ರಾಸಾಯನಿಕ ಯೂಸ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಎಲಿ ಅದು ಎಲ್ಲ ಸಣ್ಣ ಸಣ್ಣ ಎಲಿ ಬರ್ತಾ ಇತ್ತು. ಸಣ್ಣ ಸಣ್ಣ ಎಲಿ ಬರ್ಬೇಕಾದ್ರೆ ಸ್ವಲ್ಪ ರೋಗದ ಬಾಧೆಗಳು ಕಾಣ್ತಾ ಇತ್ತು. ಈಗ ಏನಾಗಿದೆ, ನನ್ನ ಬೆಳೆಯಲ್ಲಿ ರೋಗದ ಬಾಧೆನೂ ಕಡಿಮೆ ಆಗಿದೆ, ಆ ಕಡ್ಡಿನೂ ಸಖತ್ತಾಗಿ ಉದ್ದು ಬರ್ತಾ ಇದೆ, ಕೆನಾಪಿ ಉದ್ದು ಬರ್ತಾ ಇದೆ. ಆಮೇಲೆ ಡೌನಿ ಒಂದು ನಮಗೆ ಮಾರಕವಾಗಿ ಕಾಡುವಂತ ರೋಗ ದ್ರಾಕ್ಷಿ ಬೆಳೆಗಾರರಿಗೆ. ಆಮೇಲೆ ಡೌನಿ ಕಡಿಮೆ ಆಗಿದೆ, ಎಲ್ಲಾನು ರೋಗಗಳು ತೋಟದಲ್ಲಿ ಕಡಿಮೆ ಆಗಿದೆ. ನಮಗೆ ಮತ್ತೊಬ್ಬರ ತೋಟವನ್ನು ನಾವು ವೀಕ್ಷಣೆ ಮಾಡ್ಕೊಂಡ್ ಬಂದ್ರೆ ನಮ್ಮ ತೋಟಗಳು ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಆಕರ್ಷಣೆ ಮಾಡುವ ರೀತಿ ನಮ್ದು ತೋಟ ರೆಡಿ ಆಗಿದೆ. ಈ 4 ವರ್ಷದಲ್ಲಿ SOP ಯೂಸ್ ಮಾಡಲ್ಲ, ಯಾವುದೇ ಆದ ಕೆಮಿಕಲ್ ಯೂಸ್ ಮಾಡಿ ಏನೇನೋ ಹರಸಾಹಸ ಪಟ್ಟು ಬೆಳೆದ್ರು ಸಹ ಅವರ ಎಲಿ ಮೇಲ್ಗಡೆ ಮಿಂಚಲ್ಲ. ಆಮೇಲೆ ಎಲಿ ಅಟ್ರಾಕ್ಷನ್ ಇರಲ್ಲ, ಆಮೇಲೆ ಹಸಿರಿರಲ್ಲ, ಆಮೇಲೆ ಎಲಿ ಸೈಜ್ ಅಗಲಿರಲ್ಲ. ಆದ್ರೆ ನಮ್ಮ ತೋಟದಲ್ಲಿ ಬಂದ್ರೆ ಎಲಿ ಸೈಜ್ ಅಗಲಿದೆ, ಹಸಿರ ಅಂಶ ಜಾಸ್ತಿ ಇದೆ. ಎಲ್ಲಾನು ಹೇಳ್ಬೇಕಾದ್ರೆ SOP ಅಂಶನೂ ನಮ್ಮ ಭೂಮಿಯಲ್ಲಿ ಹೆಚ್ಚಾಗಿದೆ. ಈ ಗಂಚಲಿನ ಆಕಾರಕ್ಕೆ ಬಂದ್ರೆ ನಮ್ದು ಗಂಚಲು 3ರಿಂದ 4 ಕಾಳು ಇಟ್ಕೊಂಡ್ರು ಕಾಳ ದಪ್ಪಾಗಿದೆ, ಪಲ್ಪ್ ಬರ್ತಾ ಇದೆ, ಮಾಲಲ್ಲಿ ಪಲ್ಪ್ ಇದೆ, ಅದು ಗಟ್ಟಿತನ ಇದೆ. ಆಮೇಲೆ ಯಾವುದೇ ರೋಗಗಳಾಗ್ಲಿ ಟ್ರಿಪ್ಸ್ ಗಳಲ್ಲಿ ನಮ್ಮ ತೋಟದಲ್ಲಿ ಕಾಣಿಸ್ತಾ ಇಲ್ಲ. ಶುಗರ್ದು ಮತ್ತೆ TSS ವಿಚಾರಕ್ಕೆ ಬಂದ್ರೆ ನಮ್ದು ಅಲ್ಲಿ ಅತಿ ಹೆಚ್ಚಾಗಿದೆ. ಸಕ್ಕರೆ ಅಂಶ 22ರಿಂದ 24 ತನ ಆಗಿದೆ. ಆಮೇಲೆ 4 ದಿನ ನೀರನ್ನು ನಾವು ಕಡಿಮೆ ಮಾಡಿದ್ರು ಸಹ ನಮ್ಮ ಭೂಮಿ ಶಕ್ತಿಯನ್ನು ಕಳ್ಕೊಳ್ಳಲ್ಲ. ಹೆಂಗ್ ಸಾಧ್ಯ ಅಂತ ಮತ್ತೆ ಮತ್ತೆ ಜನ ತಲೆ ಕೆಡಿಸ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸತ್ಯ. ಎಲ್ಲಾ ಪೋಷಕಾಂಶಗಳು ಈ ತ್ಯಾಜ್ಯಗಳಲ್ಲೇ ಇದೆ. ಆದ್ರೆ ಅದನ್ನ ಕಳಿತು ಹ್ಯೂಮಸ್ ಮಾಡ್ಲಿಕ್ಕೆ ಕೋಟಿ ಕೋಟಿ ಮಣ್ಣಿನ ಜೀವಿಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು. ಅದನ್ನ ನಮ್ಮ ಬಸಂತರಾಯ್ ಅವರು ಇಲ್ಲಿ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ. ಆ ಜೈವಿಕ ಪರಿಸರ ಚೆನ್ನಾಗಿರೋದ್ರಿಂದ ಅವ್ರ ಬೆಳೆ ತುಂಬಾ ಚೆನ್ನಾಗಿ 22ರಿಂದ 24 ಶುಗರ್ ಬರ್ತಾ ಇದೆ. ಜನ ಹೇಳ್ತಾರೆ ದಾರಿ ತಪ್ಪಿಸ್ಲಿಕ್ಕೆ SOP ಹಾಕದೇ ಇದ್ರೆ ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೆಂಗ್ ಬಂತು, ಹೆಂಗ್ ಬರ್ತಾ ಇದೆ? ಇದು ಸಾಧ್ಯ. ನೀವೆಲ್ಲರೂ ಬರ್ಬೋದು. ಬಸಂತರಾಯ್ ಅವರ ತೋಟದಲ್ಲಿ ಬಂದು ಇಲ್ಲಿ ಕಲಿತು ಹೋಗಿ ನೀವು ನಿಮ್ಮ ದ್ರಾಕ್ಷಿ ಬೆಳೆಯನ್ನ ಯಶಸ್ವಿಯಾಗಿ ಮಾಡಿ ಒಂದು ವಿಷರಹಿತ ದ್ರಾಕ್ಷಿ ಹಣ್ಣನ್ನ ದೇಶಕ್ಕೆ ಕೊಡಿ ಅಂತ ಹೇಳ್ತಾ, ನಾನು ನಿಮ್ಮೆಲ್ರಿಗೂ ಈ ತರ ಒಂದು ಸಾವಯವ ಕೃಷಿಯಲ್ಲಿ ಒಂದು ಕೃಷಿಯನ್ನ ಮಾಡಿ ಆರ್ಥಿಕ ಸುಸ್ಥಿರತೆಯನ್ನ ಕಾಣ್ಲಿ ಅಂತ ಬಯಸ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರೈತ ಬಾಂಧವರೇ, ಡಾಕ್ಟರ್ ಸೈಲನ್ನು ಬಳಸಿ ನಮ್ಮ ಭೂಮಿಯನ್ನು ಉಳಿಸಿ. ನಿಮ್ಮ ಜಮೀನಿನಲ್ಲಿ ಸಾವಯವ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸಲು ನಮ್ಮ ಕೃಷಿ ತಜ್ಞರ ಸಲಹೆಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.